ಫೋಟೋ ಇಡಬಾರ್ದು, ಯೇಸು ಸ್ವಾಮಿ ಮೂರ್ತಿ ಇಡಬಾರ್ದು. ನೀವು ಯೇಸು ಸ್ವಾಮಿಯ ಫೋಟೋ ಮನೆಯಲ್ಲಿ ಇಟ್ರೆ ಆ ಫೋಟೋದಲ್ಲಿ ಯೇಸು ಸ್ವಾಮಿ ಇದ್ದಾನ? ಹೇಳ್ರಿಲ್ಲ, ಆ ಫೋಟೋದಲ್ಲಿ ಯೇಸು ಸ್ವಾಮಿ ಇದ್ದಾನ? ಯೇಸು ಸ್ವಾಮಿ ಈಗ ಎಲ್ಲಿದ್ದಾನಪ್ಪ? ಪರಲೋಕದಲ್ಲಿ ನಮಗಾಗಿ ಏನ್ ಮಾಡ್ತಾನೆ? ತಂದೆ ಬಲಗಡೆ ಕೂತ್ಕೊಂಡು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ನಮ್ಮ ಸಂಗಡ ಇರುವುದು ಯಾರು? ಪರಿಶುದ್ಧಾತ್ಮನ ನಮ್ಮ ಸಂಗಡ ಇರ್ತಾನೆ. ಈಗ ಪರಿಶುದ್ಧಾತ್ಮನ ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸ್ತಾ ಇದ್ದಾನೆ. ನೀವು ಯೇಸು ಸ್ವಾಮಿಯ ಫೋಟೋ ಮಾಡ್ಕೊಂಡು ಇಟ್ರೆ ಆ ಫೋಟೋದಲ್ಲಿ ಯೇಸು ಇಲ್ಲ. ಅದು ವಿಗ್ರಹ ಆರಾಧನೆ ಆಗ್ತದೆ. ಅದು ವಿಗ್ರಹ ಆರಾಧನೆ ಆಗ್ತದೆ. ಅದರಲ್ಲಿ ಯೇಸು ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವಂತಹ ಫೋಟೋ, ಯೇಸುವಿನ ಫೋಟೋ ಯಾರ್ದಂತಲ್ಲಿ ಈಗ ತೋರಿಸ್ತಾನೆ ನಿಮಗೆ. ಭೂಮಿಯಲ್ಲಿ ಇರುವಂತಹ ಎಲ್ಲಾ ಕ್ರೈಸ್ತರೇ ಗಮನಿಸಿರಿ, ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವಂತಹ ಯೇಸುವಿನ ಫೋಟೋ ಮೂರ್ತಿ ಯಾವುದಂತೇಳಿ ಈಗ ತೋರಿಸ್ತೇನೆ. ಎಷ್ಟೋ ಮನೆಗಳಲ್ಲಿ ಈ ಒಂದು ಫೋಟೋ ಇರ್ತದೆ. 2004ರಲ್ಲಿ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬಂತ ಒಂದು ಚಿತ್ರದಲ್ಲಿ ಯೇಸುವಾಗಿ ನಟಿಸಿದವನು. ಎಷ್ಟೋ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಇವನ ಹೆಸರು ಜಿಮ್ ಕ್ಯಾವಿಜಲ್. ಆತನ ಏನು ಹೇಳ್ತಾನೆ? ಐ ಆಮ್ ನಾಟ್ ಜೀಸಸ್, ಐ ಆಮ್ ಜಿಮ್ ಕ್ಯಾವಿಜಲ್, ಐ ಆಮ್ ಅನ್ ಆಕ್ಟರ್. ನಾನು ಯೇಸು ಅಲ್ಲ, ನಾನು ಒಂದು ಆಕ್ಟರ್, ಯೇಸುವಾಗಿ ನಟಿಸಿದ್ದೇವನೆ ಅಷ್ಟೇ. ನಂಬರ್ 2, ರಾಬರ್ಟ್ ಪಾವಲ್. ಈ ಚಿತ್ರ ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿದೆ, ಎಷ್ಟೋ ಚರ್ಚ್ಗಳಲ್ಲಿದೆ. ಈ ಚಿತ್ರದಲ್ಲಿ ಇರುವವನು ರಾಬರ್ಟ್ ಪಾವಲ್. ಜೀಸಸ್ ಆಫ್ ನಾಸರೇತ್ ಎಂಬಂತ ಚಿತ್ರದಲ್ಲಿ ಯೇಸುವಾಗಿ ನಟಿಸಿದವನು 1977ರಲ್ಲಿ. ಆತನು ಏನು ಹೇಳ್ತಾನೆ? ಸ್ಟಾಪ್ ವರ್ಷಿಪಿಂಗ್ ಮೀ, ಐ ಆಮ್ ನಾಟ್ ದ ರಿಯಲ್ ಜೀಸಸ್, ಐ ಆಮ್ ಅನ್ ಆಕ್ಟರ್ ರಾಬರ್ಟ್ ಪಾವಲ್. ನನ್ನನ್ನು ಆರಾಧನೆ ಮಾಡುವುದನ್ನು ಬಿಡಿರಿ. ಐ ಆಮ್ ನಾಟ್ ರಿಯಲ್ ಜೀಸಸ್, ನಾನು ನಿಜವಾದ ಯೇಸು ಅಲ್ಲ. ಐ ಆಮ್ ಅನ್ ಆಕ್ಟರ್, ನಾನು ಒಂದು ಯೇಸುವಾಗಿ ನಟಿಸಿದವನು. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಇನ್ನು ಎಷ್ಟೋ ಚರ್ಚ್ಗಳಲ್ಲಿ ಈ ಫೋಟೋ ಇರ್ತದೆ, ಯೇಸುವಿನ ಫೋಟೋ ಅಂತ ಹೇಳಿ. ಯೇಸುವಾಗಿ ನಟಿಸಿದವನು ಡಯಾಗೋ ಮಾರ್ಗೋಡ ಎಂಬಂತ ಈ ಒಂದು ವ್ಯಕ್ತಿ. ಯಾವಾಗ ನಟಿಸಿದನು? ಯಾವ ಚಿತ್ರದಲ್ಲಿ? ಸನ್ ಆಫ್ ಗಾಡ್ ಎಂಬಂತ ಒಂದು ಸಿನಿಮಾದಲ್ಲಿ ಯೇಸುವಾಗಿ ನಟಿಸಿದವನು 2014ರಲ್ಲಿ. ಎಷ್ಟೋ ಜನರ ಮನೆಯಲ್ಲಿ ಈ ಫೋಟೋ ಇರ್ತದೆ. ಈ ಡಯಾಗೋ ಮಾರ್ಗೋಡ ಏನು ಹೇಳ್ತಾನೆ? ಹಿ ಈಸ್ ಓನ್ಲಿ ಅನ್ ಆಕ್ಟರ್, ನಾನು ಒಬ್ಬ ಆಕ್ಟರ್ ಅಷ್ಟೇ. ಡೋಂಟ್ ವರ್ಷಿಪ್ ಹಿಮ್ ಅಸ್ ಜೀಸಸ್, ಯೇಸುವಿನ ಹಾಗೆ ನನ್ನನ್ನು ಆರಾಧನೆ ಮಾಡಬೇಡ್ರಿ. ಈಸ್ ನಾಟ್ ಜೀಸಸ್, ನಾನು ಯೇಸು ಅಲ್ಲ. ಜೀಸಸ್ ಈಸ್ ಇನ್ ಹಿಸ್ ಲೈಫ್, ಯೇಸು ನನ್ನ ಜೀವನದಲ್ಲಿ ಇದ್ದಾನೆ, ನಾನು ಯೇಸು ಅಲ್ಲ, ನನ್ನಲ್ಲಿ ಯೇಸು ಇದ್ದಾನೆ. ಈಸ್ ಓನ್ಲಿ ಡಯಾಗೋ ಮಾರ್ಗೋಡ, ನಾನು ಬೇರೆ, ನನ್ನ ಹೆಸರು ಡಯಾಗೋ ಮಾರ್ಗೋಡ, ನನ್ನನ್ನು ಆರಾಧನೆ ಮಾಡಬೇಡ್ರಿ. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ ಈ ಫೋಟೋ ಇರ್ತದೆ. ಈ ಫೋಟೋ ನೋಡ್ಕೊಳ್ರಿ, ಈ ಫೋಟೋ ನೋಡ್ಕೊಳ್ರಿ. ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ, ಎಷ್ಟೋ ಚರ್ಚ್ಗಳಲ್ಲಿ, ಎಷ್ಟೋ ಕಾರುಗಳಲ್ಲಿ, ಕ್ರೈಸ್ತರ ಕಾರುಗಳಲ್ಲಿ ಈ ಫೋಟೋ ನಾನು ನೋಡಿದ್ದೇನೆ. ಈ ಹೆಸರು ನಿಮಗೂ ತೋರಿಸ್ತೇನೆ. ಈತನು ಯಾರು, ಈತನ ಹೆಸರೇನು ನಿಮಗೂ ತೋರಿಸ್ತೇನೆ. ಈತನ ಏನು ಹೇಳ್ತಾನೆ? ಐ ಆಮ್ ನಾಟ್ ಜೀಸಸ್ ಕ್ರೈಸ್ಟ್, ನಾನು ಯೇಸು ಅಲ್ಲ. ಈ ಯೇಸುವಾಗಿ ನಟಿಸಿದವನು ಇವನೇ, ನಾನು ಯೇಸು ಅಲ್ಲ. ಸ್ಟಾಪ್ ಪ್ರೇಯಿಂಗ್ ಇನ್ ಫ್ರಂಟ್ ಆಫ್ ಮೈ ಪಿಕ್ಚರ್, ನನ್ನ ಫೋಟೋ ಮುಂದೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿರಿ. ಜೀಸಸ್ ವಾಸ್ ನಾಟ್ ಫೋಟೋಗ್ರಾಫರ್ಡ್, ಯಾರು ಯೇಸುವನ್ನು ಫೋಟೋ ಹಿಡಿಲಿಲ್ಲ. ನನ್ನ ಫೋಟೋ ಮುಂದೆ ಪ್ರಾರ್ಥನೆ ಮಾಡೋದು ನಿಂದಿಸ್ರಿ. ಈತನು ಯಾರು, ಈ ಫೋಟೋದಲ್ಲಿ ಇರುವಂತ ಈತನು ಯಾರು ಅಂತ ಈಗ ತೋರಿಸ್ತಾನೆ. ಇದನ್ನು ಇವನ ಅಷ್ಟು ದೊಡ್ಡದು ಮಾಡಿ ತೋರಿಸ್ತಾನೆ. ಇವನೇ ನೋಡ್ರಿ ಈ ಫೋಟೋದಲ್ಲಿ ಇರುವುದು. ಇವನ ಹೆಸರು
ಕೆಸಾರೆ ಬೋರ್ಗಿಯಾ ಯೇಸುವಾಗಿ ನಟಿಸಿದವನು. ಈ ಫೋಟೋ ಎಷ್ಟೋ ಕ್ರೈಸ್ತರ ಮನೆಗಳಲ್ಲಿ, ಚರ್ಚ್ಗಳಲ್ಲಿ ನಾನು ನೋಡಿದ್ದೇನೆ. ಹಿಸ್ಟ್ರಿ ನೋಡ್ರಿ. ಕೆಸಾರೆ ಬೋರ್ಗಿಯಾ ಆಕ್ಚುಲಿ ಇವನು ಯಾರು? ದಿಸ್ ಮ್ಯಾನ್ ಕಿಲ್ಡ್ ಹಿಸ್ ಬ್ರದರ್. ಈತನು ತನ್ನ ಸಹೋದರನ್ನು ಕೊಲೆ ಮಾಡಿದವನು. ಅಂಡ್ ಹಿ ಹ್ಯಾಡ್ ಸೆಕ್ಸ್ ವಿತ್ ಹಿಸ್ ಸಿಸ್ಟರ್. ತನ್ನ ಸಹೋದರಿಯ ಸಂಗಡ ವ್ಯಭಿಚಾರ ಮಾಡಿದವನು. ಹಿಸ್ ನೇಮ್ ಈಸ್ ಕಸಾರೆ ಬೋರ್ಗಿಯಾ. ಈತನ ಹೆಸರು ಕಸಾರೆ ಬೋರ್ಗಿಯಾ ಈ ಫೋಟೋದಲ್ಲಿ ಇರುವವನು. ಇದೇ ನೀವು ಯೇಸು ಅಂತ ಹೇಳಿ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡುವುದು. ಇನ್ನು ನಿಮಗೆ ಹೇಳುತ್ತೇನೆ, ಜೀಸಸ್ ಫಿಲ್ಮ್ 1989ರಲ್ಲಿ ಯೇಸುವಾಗಿ ನಟಿಸಿದವನು ಜೀಸಸ್ ಫಿಲ್ಮ್. ಈ ಜೀಸಸ್ ಫಿಲ್ಮ್ನಲ್ಲಿ ವಿಶೇಷ ಏನೆಂದರೆ, ಯೇಸು ಎಲ್ಲೆಲ್ಲ ಹುಟ್ಟಿ ಬೆಳೆದನೋ ಅದೇ ಸ್ಥಳದಲ್ಲಿಯೇ ಈ ಜೀಸಸ್ ಫಿಲ್ಮ್ ತಗೊಂಡಿದ್ದರು. ಇದರಲ್ಲಿ ನಟಿಸಿದವನು ಇವನೇ ನೋಡ್ರಿ, ಬ್ರಿಯಾನ್ ಡೆಕೋನ್ ಎಂಬಂತ ಇವನೇ ಯೇಸುವಾಗಿ ನಟಿಸಿದವನು. ಎಷ್ಟೋ ಕ್ರೈಸ್ತರ ಮನೆಯಲ್ಲಿ ಈ ಫೋಟೋ ಇರ್ತದೆ. ನೀವು ಮನೆಯಲ್ಲಿ ಇಟ್ಟುಕೊಂಡಿರುವಂತ ಯೇಸು ಅಂತ ಹೇಳಿ ಇಟ್ಟುಕೊಂಡಿರುವಂತ ಫೋಟೋ ಎಲ್ಲ ಇವರದು. ಇದೆಲ್ಲ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀವು ಪೂಜೆ ಮಾಡ್ಕೊಂಡಿದ್ರೆ ಹೇಗೆ ಪರಲೋಕ ಹೋಗ್ತೀರಿ? ಯೇಸು ಸ್ವಾಮಿ ಏನು ಹೇಳ್ತಾರೆ, ಪಾಸ್ಟರ್ ನಾವಂತೂ ಪೂಜೆ ಮಾಡೋದ್ರ ಸುಮ್ಮನೆ ಇಟ್ಕೊಳ್ಳೇಬಾರದು. ಮೊದಲು ಮಾಡ್ಲೇಬಾರದು. ಪೂಜೆ ಮಾಡೋದು ಆಮೇಲೆ, ಮಾಡ್ಲೇಬಾರದು. ಪಾಸ್ಟರ್ ಏನ್ರಿ ನೀವು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಇಟ್ಕೊಳ್ಬಾರ್ದು, ಅದು ಇಟ್ಕೊಳ್ಬಾರ್ದು. ನಾವು ಮನೆಯಾಗ ಏನಾದ್ರು ಇಟ್ಕೋಬೇಕಲ್ಲ. ಮತ್ತೆ ಏನು ಇಟ್ಕೊಳ್ಳಿರಿ? ಭೂಮಿ ಮೇಲೆ ಇರುವಂತ ಎಲ್ಲಾ ಕ್ರೈಸ್ತರೇ ಗಮನಿಸ್ರಿ, ನಿಮ್ಮ ಮನೆಯಲ್ಲಿ ಏನು ಇಡಬೇಕು ಈಗ ಹೇಳುತ್ತೇನೆ. ದೇವರ ಒಂದು ವಾಕ್ಯವನ್ನು ಬರೆದು ಇಡೀ ಮನೆಯಲ್ಲಿ ಹಾಕ್ರಿ. ದೇವರ ವಾಕ್ಯಗಳನ್ನು ಬರೆದು ಇಡೀ ಮನೆಯಲ್ಲಿ ಹಾಕ್ರಿ. ಯಾಕೆ? ದೇವರ ವಾಕ್ಯದಲ್ಲಿ ಜೀವ ಇದೆ. ಈ ಫೋಟೋಗಳಲ್ಲಿ ಜೀವ ಇಲ್ಲ. ಅದು ವಿಗ್ರಹ ಆರಾಧನೆ. ನರಕ ಹೋಗ್ತೀರಿ ಕ್ರೈಸ್ತರೇ, ನರಕ ಹೋಗ್ತೀರಿ. ಯೇಸುವಿನ ಫೋಟೋ ಮಾಡುವುದು, ಮೂರ್ತಿ ಮಾಡುವುದು, ವಿಗ್ರಹ ಮಾಡುವುದು, ನರಕ ಹೋಗ್ತೀರಿ. ದೇವರು ಹೇಳಿದ ವಾಕ್ಯಗಳನ್ನು ಬರೆದು ಮನೆಯಲ್ಲಿ ಹಾಕ್ರಿ ಅಂತ ಹೇಳಿದ. ಬೈಬಲ್ ಎಷ್ಟೋ ಸ್ಥಳದಲ್ಲಿ ಹೇಳಿದ. ಡ್ಯೂಟ್ರಾನಮಿಯಲ್ಲಿ ಹೇಳಿದ ವಾಕ್ಯವನ್ನು ಬರೆದು ಇಡೀ ಮನೆಯಲ್ಲಿ ಹಾಕ್ರಿ ಅಂತ ಹೇಳಿದ. ಅದನ್ನು ಮಾಡುವುದಿಲ್ಲ. ಯಾವ್ದು ರೂಪ ಮಾಡಿಕೊಳ್ಳಬೇಡ್ರಿ ಅಂತ ಹೇಳಿದ್ರಲ್ಲ ಅದನ್ನು ಮಾಡ್ಕೊಂಡು ಕುಂತ್ರಿ. ಮಾಡಬೇಡ್ರಿ ಅಂತ ಹೇಳಿದ್ರೆ ಮಾಡ್ಕೊಂಡು ಕುಂಡ್ರೋದು. ವಾಕ್ಯಗಳನ್ನ ಮನೆಯಲ್ಲಿ ಹಾಕ್ರಿ ಅಂತ ಹೇಳಿದಲ್ಲ ಅದನ್ನು ಹಾಕುವುದಿಲ್ಲ. ಯಾವಾಗಲೂ ಕ್ರೈಸ್ತರು ಉಲ್ಟಾ ಮಾಡುವವರು. ಯಾವಾಗ ತಿಳ್ಕೊಳ್ತೀರೋ? ಕ್ರೈಸ್ತರೇ, ನನ್ನ ಮನಸ್ಸಲ್ಲಿ ಇರುವುದು ದೇವರ ವಾಕ್ಯ ಕೈಕೊಂಡು ನಡೀರಿ, ನರಕ ಹೋಗಬೇಡ್ರಿ. ನಾನು ಹಾರ್ಟ್ ಪೇಷಂಟ್, ಒದರಿ ಹೇಳುತ್ತೇನೆ ನಿಮಗೆ. ಯಾಕೆ? ನೀವು ನರಕ ಹೋಗಬಾರ್ದು. ಕೈಯಲ್ಲಿ ಬೈಬಲ್ ತಗೊಂಡಂತ ನೀವು ನರಕ ಹೋಗಬಾರ್ದು. ವಾಕ್ಯ ಕೈಕೊಂಡು ನಡೀರಿ. ದೇವರ ವಾಕ್ಯವನ್ನು ಬರೆದು ಇಡೀ ಮನೆಯಲ್ಲಿ ಹಾಕ್ರಿ. ಮನೆ ಹೊರಗೆ ದೇವರ ವಾಕ್ಯ ಬರೀರಿ. ಕಾಂಪೌಂಡ್ ಹೊರಗೆ ದೇವರ ವಾಕ್ಯ ಬರೀರಿ. ಕಾಂಪೌಂಡ್ ಒಳಗೆ ದೇವರ ವಾಕ್ಯ ಬರೀರಿ. ಯಾವ ಜನರು ನಿಮ್ಮ ಮನೆ ಒಳಗೆ ಬರ್ತಾರಲ್ಲ ಅವರು ಆ ವಾಕ್ಯವನ್ನು ಓದುವಾಗ ರಕ್ಷಣೆ ಹೊಂದುತ್ತಾರೆ. ಯಾಕೆ? ದೇವರ ವಾಕ್ಯದಲ್ಲಿ ಜೀವ ಇದೆ. ನೀವು ಯೇಸುವಿನ ಫೋಟೋ ಹಾಕಿದರೆ ಅದು ಯೇಸುವಿನ ಫೋಟೋ ಅಲ್ಲ, ಇವರುಗಳ ಫೋಟೋ. ಅದರ ಮೂಲಕವಾಗಿ ಜನರ ರಕ್ಷಣೆ ಹೊಂದುವುದಿಲ್ಲ. ಅದು ವಿಗ್ರಹ ಆರಾಧನೆ ಆಗ್ತದೆ. ನರಕ ಹೋಗ್ತೀರಿ. ತಿಳ್ಕೊಳ್ರಿ. ತಿರುಗಿ ಹೇಳುತ್ತೇನೆ, ಮನುಷ್ಯರು ಕಲ್ಪನೆಯಿಂದ ಮಾಡಿದ್ದನ್ನು ಕೈಯಲ್ಲಿ ಇಟ್ಟುಕೊಂಡು ಎಷ್ಟು ದಿನ ದೇವರ ವಾಕ್ಯವನ್ನು ಮೀರಿ ನಡೀತೀರಿ? ಹೆಂಗ ಪರಲೋಕ ಹೋಗ್ತೀರಿ?
ಯೋಚನೆ ಮಾಡ್ರಿ. ದೇವರ ಕಡೆ, ದೇವರ ವಾಕ್ಯ ಕಡೆ ತಿರುಗಿಕೊಳ್ಳ್ರಿ. ನಿಮ್ಮ ರೂಢಿಯಾಗಿ ಮಾಡಿಕೊಂಡು ಬಂದದನ್ನು ಬಿಡಿರಿ. ವಾಕ್ಯವನ್ನು ಕೈಕೊಂಡು ನಡೀರಿ. ದೇವರ ರಾಜ್ಯಕ್ಕೂ ಹೋಗಿ ಮುಟ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನು ಏನಾಗ್ಲಿಕ್ಕಿದೆ? ಜಗತ್ತಿನ ಅಂತ್ಯ, ಪರಲೋಕ, ನರಕ, ಇತರ ರಹಸ್ಯ ಏನು? ನಾಳೆ ನೋಡುವನ. ಈಗ ಪಾಸ್ಟರ್ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಕಲಿಸ್ತಾರೆ. ಈಗ ಪಾಸ್ಟರ್